ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ದ ಮ್ಯೂಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು. ಏಂಜಲ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಮತ್ತು ನೀವು ಏನು ಮಾಡ್ತಾ ಇದ್ದೀರಾ, ಕೆಲಸಗಳು ಯಾವಾಗ ಆಗ್ಬೋದು ಅಂತ ಕೂಡ ನೋಡೋಣ. ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಯಾವಾಗ ಆಗುತ್ತೆ ಅಂತ ನೋಡೋಣ. ಮತ್ತು ಏಂಜಲ್ ಗೈಡೆನ್ಸ್ ಏನಿದೆ ಅಂತ ಕೂಡ ನೋಡೋಣ. ಫಸ್ಟು ಗೈಡೆನ್ಸನ್ನು ತಗೊಳ್ಳೋಣ, ನೆಕ್ಸ್ಟು ಯಾವಾಗ ಆಗುತ್ತೆ ಅಂತ ಕೂಡ ನೋಡೋಣ. ಓಕೆ, ನಾನು 5 ಕಾರ್ಡ್ಸನ್ನು ಇಡ್ತೀನಿ. ನಂಬರ್ 1 ಏನು ಗೈಡೆನ್ಸ್ ಇದೆ, ನಂಬರ್ 2 ನಂಬರ್ 3 ನಂಬರ್ 4 ನಂಬರ್ 5. ಫಸ್ಟು 5 ಕಾರ್ಡ್ಸನ್ನು ಇಟ್ಟಿದ್ದೀನಿ. ಇದು ಗೈಡೆನ್ಸ್ ಏನು ಅಂತ ನೋಡೋಣ. ನೆಕ್ಸ್ಟ್ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಯಾವಾಗ ಆಗುತ್ತೆ ಅಂತ ನೋಡೋಣ. ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತಾ, ಯಾವಾಗ ಆಗುತ್ತೆ? ಓಕೆ, ನಂಬರ್ 1 2 3 4 5 ಇದೆ. ನೀವು ಈ ಕಾರ್ಡಲ್ಲಿ ನಿಮ್ಗೆ ಯಾವುದು ಅನಲೈಸ್ ಆಗ್ತಿದೆ, ಯಾವುದು ಅನ್ನಿಸ್ತಿದೆ, ನಿಮ್ಗೆ ಯಾವುದನ್ನು ತೊಗೊಳ್ಬೇಕು ಅಂತ ಅನ್ನಿಸ್ತಿದೆ ಅದನ್ನು ತೊಗೊಳ್ಬೋದು. ಇಲ್ಲ ಅಂತ ಅಂದರೆ ನಿಮಗೆ ಕಾರ್ಡ್ ಮುಖಾಂತರನಾದರೂ ಸರಿ, ಇಲ್ಲ 1 2 3 ನಂಬರ್ ವೈಸ್ ಮುಖಾಂತರನಾದರೂ ಸರಿ ತೊಗೊಳ್ಬೋದು. ಪ್ರಾರ್ಥನೆ ಮಾಡ್ಕೊಳ್ಳಿ, ನೀವು ಅಂದ್ಕೊಂಡಿರುವಂಥ ಕೆಲಸಗಳಿಗೆ ಏಂಜಲ್ಸ್ ಗೈಡೆನ್ಸ್ ಏನು ಕೊಡ್ತಿದ್ದಾರೆ, ಮತ್ತು ಯಾವಾಗ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಯಾವಾಗ ಆಗುತ್ತೆ ಅಂತ ನೋಡಿ. ನಂಬರ್ 1 ಮೊದಲನೇದಾಗಿ ಯಾರು ತೊಗೊಂಡಿದ್ದೀರಾ, ರಿಕವರಿ ಆಗ್ತಾ ಇರುವಂಥದ್ದು. ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ಏನೋ ಒಂದು ಸಮಸ್ಯೆಗಳಿರ್ಬೋದು, ಬಟ್ ರಿಕವರಿ ಆಗ್ತಾ ಇದೆ. ಡೋಂಟ್ ಸ್ಟಾಪ್ ಅಂತ ಬಂದಿದೆ, ಅಂದರೆ ಸ್ಟಾಪ್ ಮಾಡಬೇಡಿ, ನೀವು ರಿಕವರಿ ಆಗ್ತಾ ಇದೆ ಅಂತ ಬಂದಿದೆ. ಓಕೆ, ನಂಬರ್ 2 ಯಾರು ಚೂಸ್ ಮಾಡಿದ್ರಿ, ನೀವು ರೆಡಿಯಾಗಿರಿ. ಒಂದು ಪರ್ಫೆಕ್ಟಿಂಗ್ ಟೈಮ್ ಬರಬೇಕಾಗಿದೆ. ಆ ಟೈಮ್ಗೋಸ್ಕರನಾದರೂ ನೀವು ರೆಡಿಯಾಗಿ ನಿಲ್ಲಬೇಕು. ಆ ಟೈಮ್ ಏನಿದೆ, ಆ ಟೈಮ್ ಬಂದ ತಕ್ಷಣ ಒಂದು ಪರ್ಫೆಕ್ಟಿಂಗ್ ಟೈಮ್ ಬೇಕು. ಆ ಟೈಮ್ ಬಂದ ತಕ್ಷಣ ಹಾಗೇ ಆಗುತ್ತೆ. ರೆಡಿಯಾಗಿರಿ, ಯಾವಾಗ ಬೇಕಾದರೂ ಆಗಿರ್ಬೋದು. ಫುಲ್ ನಿಧಾನ ಆಗ್ಬೋದು, ಸ್ಲೋ ಆಗ್ಬೋದು, ಇವಾಗಲೇ ಆಗ್ಬೋದು ಅನ್ನೋದು ಏನೂ ಇಲ್ಲ. ಒಂದು ಟೈಮ್ ಇದೆ, ಆ ಟೈಮ್ ಬರುತ್ತೆ. ಬಟ್ ಯಾವುದಕ್ಕೂ ನೀವು ರೆಡಿಯಾಗಿರಬೇಕು ಅಂತ ಹೇಳ್ತಿದೆ. ನಂಬರ್ 3 ಯಾವುದಿದೆ ಅಂದರೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನ ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂತ ಅಂದರೆ, ಒಂದು ಏನೋ ಒಂದು ವಿಚಾರಗಳನ್ನ ಹೇಳಬೇಕಾಗಿರುವಂಥ ವಿಚಾರಗಳನ್ನ ನೀವು ಸರಿಯಾಗಿ ಹೇಳ್ತಾ ಇಲ್ವೇನೋ, ನಿಮ್ಮ ಮನಸ್ಸು ಬಿಚ್ಚಿ ಮಾತಾಡ್ತಾ ಇಲ್ವೇನೋ, ಅದಕ್ಕೆ ಹಾಗಾಗಿ ಒಂದಿಷ್ಟು ಕೆಲಸಗಳು ಹಿಂದೇಟ್ ಆಗ್ಬೋದು, ಆಗದೇನೂ ಇರ್ಬೋದು. ಸಮಸ್ಯೆಗಳು ಯಾವ ಕಡೆ ಇದೆ ಅಂದರೆ, ನೀವು ಅಂದ್ಕೊಂಡಿರುವಂಥದ್ದನ್ನು ಕ್ಲಿಯರಾಗಿ ಏನು ಸರಿಯಾಗಿ ಹೇಳ್ತಾ ಇಲ್ಲ. ಕಮ್ಯುನಿಕೇಷನ್ ಪ್ರಾಬ್ಲಮ್ ಇರ್ಬೋದು, ಒಂದು ಹಾರ್ಟ್ ಬೇಕು ಎನರ್ಜಿನ ಹೇಳ್ತಾ ಇದೆ. ಮತ್ತು ನೀವು ಒಂದು ಅಂದರೆ ರೊಮ್ಯಾಂಟಿಕ್ ಆಗಿರೋದ್ರ ಕಡೆ ಹೆಚ್ಚು ಫೋಕಸ್ ಮಾಡ್ತಾ ಇರ್ಬೋದು. ಹಾಗಾಗಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳಲ್ಲಿ ಒಂದು ಸ್ವಲ್ಪ ಅಷ್ಟೊಂದು ಪ್ರಾಂಪ್ಟಾಗಿ ನೀವು ತೋರಿಸ್ತಾ ಇಲ್ಲದೆ ಇರ್ಬೋದು. ಹಂಗಾಗಿ ಅದಕ್ಕೆ ಪ್ರಾಂಪ್ಟ್ನೆಸ್ ಕಡಿಮೆ ಇರ್ಬೋದು. ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ಬೇರೆ ಕಡೆ ಡೈವರ್ಟ್ ಆಗಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನ ಮಾಡ್ತಾ ಇಲ್ಲ. ಹಾಗಾಗಿ ಅದಕ್ಕೆ ಅದರ ರಿಸಲ್ಟ್ ಏನಿದೆ ಅದು ರಿಸಲ್ಟ್ ಬರೋದಿಲ್ಲ ಅಂತ ಕೂಡ ಬಂದಿರುವಂಥದ್ದು. ನಂಬರ್ 4 ಯಾರು ಚೂಸ್ ಮಾಡಿದ್ದೀರಾ, ಹೆಲ್ತ್ ಕಡೆ ಫಸ್ಟ್ ಗಮನ ಕೊಡಿ. ಮತ್ತು ಒಂದಿಷ್ಟು ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗದೇ ಇರ್ಬೋದು. ಹಾಗಾಗಿ ಒಂದು ಸ್ವಲ್ಪ ಈಗ ತುಂಬ ಅವಶ್ಯಕತೆ ಇರೋದು ಸದ್ಯಕ್ಕೆ ಯಾವುದೇ ರೀತಿ ಬೇರೆ ಏನೋ ಅಂದ್ಕೊಂಡಿರುವಂಥ ಕೆಲಸಗಳ ಬಗ್ಗೆ ಗಮನ ಕೊಡೋದಕ್ಕಿಂತ ದಯವಿಟ್ಟು ಹೆಲ್ತ್ ಕಡೆ ಫೋಕಸ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು. ಹಾಗಾಗಿ ಹೆಲ್ತ್ ಕಡೆ ಹೆಚ್ಚು ಗಮನ ಕೊಡಿ ಅಂತ ಬಂದಿದೆ. ನಂಬರ್ 5 ಯಾರು ಚೂಸ್ ಮಾಡಿದ್ರಿ, ಒಂದು ಬಿಗ್ ಹ್ಯಾಪಿ ಚೇಂಜಸ್ ಬರುತ್ತೆ ಅಂತ ಕೆಲವರು ಕಾಯ್ತಾ ಇರ್ಬೋದು. ಖಂಡಿತ ಬರುತ್ತೆ, ಬಟ್ ಅದಕ್ಕೆ ನೀವು ಜವಾಬ್ದಾರಿಯಾಗಿರ್ತೀರ. ಹಾಗಾಗಿ ಬರುತ್ತೆ ಅನ್ನೋದಕ್ಕಿಂತ ಅದ್ರ ಕಡೆ ಫೋಕಸ್ ಕಡಿಮೆ ಇದೆ. ಹಾಗಾಗಿ ಫೋಕಸ್ ಮಾಡಿಕೊಂಡು ಅದ್ರ ಕಡೆ ಗಮನ ಕೊಟ್ಟಿದ್ರೆ ಮಾತ್ರ ಒಂದು ಬಿಗ್ ಹ್ಯಾಪಿ ಚೇಂಜಸ್ ಬರುತ್ತೆ ಅಂತ. ಬಟ್ ಬರೋದಿಲ್ಲ, ನೀವೇ ಅದನ್ನು ತಗೊಳ್ಬೇಕು. ಓಕೆ, ಥ್ಯಾಂಕ್ ಯು ಸೊ ಮಚ್. ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.